ಆಯ್ತಾ ಈಗ ಯಾವ್ದು ಹೆಚ್ಚಾಯ್ತಾ? ಹೆಚ್ಚಾಗಲಿ ಎಂತ ಮಾತಾಡುದು ಗಂಡರ ಗಂಡ ಗಂಡ ಬೇರುಂಡ ಗಂಡ ಪ್ರಚಂಡ ಅದು ನೀ ಆಯ್ತಲ್ಲ ನಾನು ಎಂತ ಹೇಳುದು? ನೀ ಎಂತಾದ್ರೂ ಹೇಳ. ನಾಳೆ ಜೋರಾಗು ಸನ್ನಿವೇಶ ಉಂಟು. ಜೋರಾಗು ಸನ್ನಿವೇಶ. ನಿನ್ನಲ್ಲಿದ್ದು ವಿಕ್ರಮ ಇವತ್ತಿದ್ದಷ್ಟು ಹೊರಗೆ ಹಾಕ್ಬೇಕು ನೀನು. ಎಷ್ಟೊಂದು ಹೊರಗೆ ಹಾಕುದ? ನಿನ್ನತ್ರ ಹಳೆಯದು ಎಷ್ಟುಂಟು ನೋಡು ಅಷ್ಟು ಒಂದೇ ಸಲ ಹೊರಗೆ ಹಾಕು. ಸಂದರ್ಭ ನೋಡಿ ಅದು. ನಿಮ್ಮಂತರ ಎದುರುಗಡೆ ಬೇಡ ಇಷ್ಟೇ ಸಾಕೆ. ಕೇಳಿಸ್ಕೊಳ್ಳಿಲ್ವಾ? ನನ್ನಲ್ಲಿ ಹೊಡೆದಾಟವೇ. ನನ್ನಲ್ಲಿ ಹೊಡೆದಾಟ. ಒಳ್ಳೆ ನನಗೆ ಗೊತ್ತಾಯ್ತು. ನಾನು ಪರಿಸ್ಥಿತಿ ಅರ್ಥ ಮಾಡ್ಕೋಣ. ಯಾಕೆ ಇಷ್ಟು ವರ್ಷ ಆದ್ರೂ ಒಂದು ಮದುವೆ ಆಗಿಲ್ಲ. ನಿಂಗಾದ್ರೂ ಪ್ರಾಯ ಉಂಟು, ನೀ ಚಂದ ಇದ್ದೆ, ನಿಂಗಾದ್ರೂ ಏನು ಕೊಡ್ತೀರಿ? ಅದಲ್ದೆ ಹೋದ್ರೆ ನೀನೇನಾದ್ರು ಮಾಡ್ತಾ ಬಿಡಿ. ನಿಂದಷ್ಟೇ ನೀನು ನೋಡ್ಕೊ. ಈಗ ನಂಗೆ ಯಾರು ಏನು ಕೊಡ್ತೀರಲ್ಲ? ಹೆಣ್ಣು ಸಿಕ್ಕುದಿಲ್ಲ ನಾನು ಕಷ್ಟ ಅರ್ಥ ಮಾಡ್ಕೊಂಡು ಎಂತದ್ದು ನಿನಗೆ ನೋಡು, ನನಗೆ ಗೊತ್ತುಂಟು. ನಿನಗೆ ಹೆಣ್ಣು ಸಿಕ್ಕುದಿಲ್ಲ ಅಂತಲ್ಲ, ಮದುವೆ ಆಗ್ಲಿಕ್ಕೆ ಸಿಕ್ಕುದಿಲ್ಲ ಹೇಳು. ನೀನು ಬಳಸುತ್ತ ಮಾತಾಡಬೇಡ. ಅದೆಲ್ಲ ಬೇಡ. ಅದೆಲ್ಲ ಹೌದಾ? ವಿಷಯ ಹೌದಾ ಅಂತ ಹೇಳು. ಎಂತ ಹೊಂದಾಣಿಕೆ ಮಾಡು. ಎಂತದ್ದು? ನೀನು ಗೆದ್ರು ತೊಂದ್ರೆ. ನಾಗೆದ್ರೆ ಗೆದ್ಕೊಂಡು ಆ ಕಡೆ ಕರ್ಕೊಂಡು ಹೋಗು. ಅಲ್ಲಿ ಹೋದ್ರೆ ನಾನು ಹೊಟ್ಟೆ ಕಳಿಸ್ಕೊಡ್ತೀನಿ. ನಾನು ಆ ಕಡೆ ಕರ್ಕೊಂಡು ಅಲ್ಲ ಒಂದ್ ಕೆಲಸ ಮಾಡಿ. ನಾವು ಒಂದು ಸಂಸಾರ ಮಾಡ್ತೇವೆ. ಅಲ್ಲ ನಾ ಆ ಕಡೆ ಕರ್ಕೊಂಡು ಹೋಗಿ ಒಂದು 4-5 ದಿವಸ ಆದ್ಮೇಲೆ ಕಳ್ಸ್ಕೊಡ್ತೇನೆ. ಆಗುದಿಲ್ವಾ? ಇಲ್ಲಿವರೆಗೆ ಮಾಡುತ್ತಿದ್ದೆ ಅಲ್ಲ ಕಾರಣ ನಿಮ್ಮೆಟ್ಟಿಗೆ ಹೊಂದಾಣಿಕೆಯ ನನ್ನಲ್ಲಿ ತೋರಿಸ್ತೇನೆ ಎನ್ನುವುದಾಗಿ ಭಾವಿಸಬೇಡ. ಮುಂದೆ ಬಂದಂತಾದ್ರೆ ನನ್ನ ಕೂರಸಿಗೆ ನೀನು ಬಲಿಯಾಗಿ ಹೋಗ್ತೀನಿ. ಕೈ ಹಿಡಿದ ಈ ಕೂರ್ಸಿಗೆ ನೀನು ಹೋಗ್ತೇನೆ. ನೀನು ಕೂರಸಿ ಖಡ್ಗ ಗೊತ್ತಿ ಗೊತ್ತಿ ನಿಮ್ಗೆಲ್ಲ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ನೀವು ಗಂಡಸರೇ ಆದರೆ ನನ್ನಲ್ಲಿ ಹೋರಾಟ ಮಾಡಿ ನನ್ನಲ್ಲಿ ಜಯವನ್ನು ಪಡೆಯಿರಿ. ನಿನ್ಗೆ ಅನುಮಾನ ಇದ್ರು ಒಬ್ಬನೇ ಆ ಕಡೆ ಬಾ. ಸಾಮರ್ಥ್ಯ ಉಂಟಾ ತೋರಿಸ. ಹೊಡೆದಾಟ ಬೇಡ. ಗಂಡು ನಾನು ಒಪ್ಕೊಳ್ತೀನಿ. ಬರುವಾಗಲೇ ನಂಗೆ ಲೆಕ್ಕ ಹಾಕಿದೆ. ಗುಡುಗುಡಿ ಶ್ರೀಕಾಂತ ಬಂದ ಅಂತ ಹೇಳಿದ್ರಲ್ಲ. ಗುಡುಗುಡಿಸುತ್ತ ನಾನು ಗುಡುಗುಡಿ ಶ್ರೀಕಾಂತ್ ಬಹಳ ಹೇಳ್ಬೋದು ನಿನಗೆ ಅದರದ್ದು. ಅಬ್ಬರದಲ್ಲಿ ಬಂದ ಅಂತರ್ಥ ಗೊಬ್ಬರ ಹಾಕ್ಲಿಕ್ಕೆ ಹಾಕ್ತಿಯಲ್ಲ ಇಷ್ಟು. ನೀನು ಅವ್ರ ಮನೆ ಗಂಡಲ್ಲ. ಅವನ ಹತ್ರ ನನ್ನ ಗಂಡ ಅಂತ ಹೇಳಾಯ್ತು. ಹೌದಾ? ಸೇರಿರುವಂತ ಅರಸು ಮಕ್ಕಳಲ್ಲಿ ಅಂತಹ ನುಡಿಗಳನ್ನ ಕೇಳಿ ಶ್ರೀಕಾಂತನಾಡುವಂತ ಮಾತನ್ನೆಲ್ಲ ಆಲಿಸಿ ನಾನೊಬ್ಬ
ಗಂಡು ತರದ ಗುಂಡಿಗೆ ಉಳ್ಳ ಕಲಿ ಗಂಡು ನಾನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಸೇರಿರುವಂತಹ ಅರಸ ಮಕ್ಕಳೆಲ್ಲವರು ನೇರವಾಗಿ ಯುದ್ಧದಲ್ಲಿ ತಮ್ಮ ತಮ್ಮ ಪ್ರದರ್ಶನವನ್ನು ತೋರಿಸುತ್ತಾ ಮುಂದಾಗಿದ್ದೀರಿ. ಈಗ ನಾನು ಬಂದಿದ್ದೇನೆ. ನಾನು ಎದೆ ಸೆಟೆದು ಅವರು ಗಚ್ಚಿ ಯುದ್ಧಕ್ಕೆ ಸನ್ನದ್ಧನಾದಂತಾದ್ರೆ ಅಲ್ಲ, ನೀನು ಹೊಡೆದಾಟ ಮಾಡ, ಅವನು ಕೊಚ್ಚುವುದೇ, ಅವನು ಕೊಚ್ಚಿ ಅಂದರೆ ಕಚ್ಚುವುದು ಈಗಲ್ಲ, ಇಲ್ಲಲ್ಲ, ಕಚ್ಚುವುದು ಈಗಲ್ಲ. ಏನ ನಾನು ಹಾಗೆ ಹೇಳಿದ್ದಲ್ಲ, ಎದೆ ಸೆಟ್ಟತ್ತು ಅವಡು ಗಚ್ಚಿ ಯುದ್ಧಕ್ಕೆ ಸನ್ನದ್ಧನಾದೆ ಅಂತಾದ್ರೆ 8ನೆಯ ವೀರರಲ್ಲ, ದಿಕ್ಕಾಪಾಲಾಗಿ ಓಡಬೇಕು. ಮಾಡ್ತೇನೆ ಬಾಳ. ಇವರದೆಲ್ಲ ಏನು ಒಳಗುಟ್ಟು ಉಂಟು ಅಂತ ನನಗೆ ಈಗ ಗೊತ್ತಾಯ್ತು. ನಾನು ಹೊಡೆದಾಗ ಮಾಡ್ತೇನೆ, ನೀ ತಿಂದಾಗ ಮಾಡುವಂತ ಹೇಳಿ ಮೊದ್ಲೇ ಮಾತಾಡ್ಕೊಂಡು ಬಂದಿದ್ದ. ಮೊಳೆ ಸತ್ತವನೇ ಮೊದ್ಲೇ ಗೊತ್ತಾಗಿದ್ದೆ. ನಾನು ನೀನು ಅದೇ ಹೊಂದಾಣಿಕೆ ಮಾಡ್ತೀನಿ. ನಾನು ಹೊಡೆದಾಗ ಮಾಡ್ತಿದ್ದೆ, ನೀನು ತಿನ್ನಾಗ ಮಾಡ್ಬೇಕು. ನಿನ್ನ ಹೊಂದಾಣಿಕೆ ಮಾಡ್ಕೊಳ್ಲಿಕ್ಕೆ ಬಂದದ್ದ? ಗೊತ್ತಾಗೋಯ್ತಲ್ಲ ಮಾರೆ. ಓದ್ತಾವ ನೀನು ಸ್ವರ ಸ್ವಲ್ಪ ಕೆಳಗೆ ಬರ್ತದೆ. ಓದ್ತವ್ರು ಯಾವಾಗಲೂ ಸ್ವರ ಏರ್ಸ್ಬಾರ್ದು. ನೋಡು, ನನಗೆ ಇಷ್ಟೊತ್ತಿಗೆ ತಲೆ ಕೆಟ್ಟು ಹೋಗಿದೆ. ಈಗ ಮೊದ್ಲೇ ಹುಚ್ಚ ನಾನು. ನಿಮ್ಮೊಳಗೆ ಹೊಂದಾಣಿಕೆ ಮಾಡಿಕೊಂಡು ನೀವೇ ಯಾರನ್ನು ಗೆಲ್ಲಿಸ್ಬೇಕು ಗೆಲ್ಲಿಸ್ತಾ ಇದ್ದೀರೇನೋ ಅಂತ ನೀನು ಅಂತ ಭಾವಿಸಿದ್ಯಾ? ಸುಮ್ಮನಿರ, ಎಲ್ಲ ನೋಡಿದ್ದೇನೆ ನಾನು. ನೀ ಕತ್ತಿ ಎತ್ತು ಮೊದ್ಲೇ ಅವ್ನು ಕತ್ತಿ ಬಿಟ್ಟದ್ದೆಲ್ಲ ಕಂಡಿದ್ದೇನೆ ನಾನು. ಅದೇ ನೋಡ್ತಿದ್ದೆ. ಬಿಡು ಈಗ ಬಿಡಿ ಕತ್ತಿ. ಹೌದು, ಯಾಕೆ ಗೆದ್ದಿದ್ದು ಅಂತ ಗೊತ್ತಾಯ್ತಲ್ಲ. ಈಗ ಇವತ್ತು ಗೆದ್ದಿರಬಹುದು. ಸಮಯ ಸಾಧಿಸ್ತೇನೆ, ನೋಡ್ಕೊಳ್ತೇನೆ. ಘಟ್ಟದ ಮೇಲ್ ಬರ್ರ. ಈಗ ಹೆಚ್ಚಿನ ಈಗ ಅದೇ ಈಗ ಪ್ರಾಂತ್ಯ ಬರ್ತೇವೆ ಅಲ್ಲಿ. ಸುರಪುರ ನಮ್ದು ವಿಕ್ರಮ ತೀರ್ಥ ಅದರಲ್ಲಿದ್ದದ್ದು. ಬರ್ರ, ಘಟ್ಟದ ಮ್ಯಾಲ ಬರ್ರ, ನೋಡ್ಕೊಳ್ತೇನೆ. ಹೇಗ ಜೋಡಿ ಹೇಗ ಬಹಳ ಅಸಮಾಧಾನದಿಂದ ಹೇಳ್ದಾಗ ಉಂಟು. ಹಾಗೆ ಹೇಳಿದ್ರು ಒಂದಲ್ಲ, ಒಟ್ಟಿಲ್ಲ ಅಷ್ಟೇ. ಇನ್ನು ಊಟ ಎಲ್ಲ ಉಂಟು. ಯಾರು ಊಟ ಬಿಟ್ಟು ಊಟ ಮಾಡ್ಕೊಂಡು ಹೀಗಾಯ್ತು ಅಂತ ನನಗೇನು ಬೇಸರ ಇಲ್ಲ. ಇಲ್ಲಪ್ಪ, ಎಷ್ಟು ಬದಿ ಹೀಗೆ ಆಗಿದೆ. ಇದ ಒಂದು ದಿವಸ ನಮ್ಮನೆ ಬರ್ರ. ಯಾಕ? ಒಂದು ದಿವಸ ನಮ್ಮನೆ ಬನ್ನಿ. ಯಾಕೆ? ಹೀಗೆ ಪಾಪ ಹೊಸ ಮದುಮಕ್ಕಳೆಲ್ಲ